ಏನಮ್ಮ ಆಕಾಶನೇ ತಲೆ ಮೇಲೆ ಬಿದ್ದೋರ್ ತರ ಹೋಗ್ತಾ ಇದೆಯಲ್ಲ, ಏನ್ ಸಮಾಚಾರ? ಏನೇನ್ ಪ್ರಾಬ್ಲಮ್ಮು? ಆಗಾಗ ನನಗೆ ಕಾಟ ಕೊಡ್ಲಿಲ್ಲ ಅಂದ್ರೆ ನಿನಗೆ ಸಮಾಧಾನ ಇರಲ್ವಾ? ಛೇ, ನಾನು ಆ ಥರ ಹುಡುಗಿ ಅಲ್ಲಪ್ಪ. ನಿನಗೆ ಕಾಟ ಕೊಟ್ಟು ನಾನು ಯಾಕೆ ನರ್ಕಕ್ಕೆ ಹೋಗ್ಲಿ? ನೀನು ಈ ಮನೆ ಬಿಟ್ಟು ಹೋದ್ರೆ ಸಾಕು, ನಿನ್ ತಂಟೆಗೆ ಬರಲ್ಲಮ್ಮ. ನೀನ್ ಯಾರೋ ನಾನು ಯಾರೋ. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಓಹೋ, ಯಾಕೆ ಸಾಧ್ಯ ಇಲ್ಲ? ಸಾಧ್ಯ ಇದೆ. ಈ ಜನ್ಮದ ಮಾತೆಲ್ಲ ಬಿಟ್ಟಾಕು, ನಾಳೆನೆ ಆ ಟೈಮ್ ಬರುತ್ತೆ. ಏನನ್ನ ಬಾಯಿ ಬಂದಂಗೆಲ್ಲ ಮಾತಾಡ್ಬೇಡ ಅಂಜಲಿ. ನೀ ನನ್ನನ್ನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ಯಾ? ನೀ ನಾಳೆ ಮನೆ ಬಿಟ್ಟು ಹೋಗ್ತೀಯಾ, ಹೋಗ್ಲೇಬೇಕು. ನಿನ್ನ ಕತ್ತಿಡ್ದು ದಪ್ತಾರೆ. ನಾನು ಅದನ್ನ ವಿಡಿಯೋ ಮಾಡ್ಕೊಳ್ತೀನಪ್ಪ, ಯಾಕಂದ್ರೆ ಮತ್ತೆ ಮತ್ತೆ ನೋಡ್ಕೊಂಡು ಮಜಾ ತಗೋತೀನಿ. ಏನ್ ಹೇಳ್ತಿದ್ಯಾ ಸರಿಯಾಗಿ ಹೇಳು. ನಾನು ಒಬ್ಳೆ ಚೈಲ್ಡು, ನಿಂಗೆ ಸಿಕ್ಕಾಪಟ್ಟೆ ದೊಡ್ಡೋಳು. ನಾನು ಹೇಳಿದ್ದೆಲ್ಲ ನಿಂಗೆ ಅರ್ಥ ಆಗುತ್ತೆ ಅಂತ ಅನ್ಕೊಂಡು ಹೇಳಿದ್ನಪ್ಪ. ಪ್ಲೀಸ್. ಓಕೆ, ನಾಳೆ ಹೋಗೋಳ ಹತ್ರ ನಂದೇನ್ ಮಾತು, ಸ್ಟ್ರೈಟ್ ಆಗಿ ಬರ್ತೀನಿ ಕೇಳು. ಮಾವನೇ ನನ್ನ ಆದಿತ್ಯ ಮಾವ ಅಂತ ಪ್ರೂವ್ ಆಗಿ ನಾಳೆನೆ ಆಸ್ತಿ ಎಲ್ಲ ಹಸ್ತಾಂತರ ಆಗುತ್ತೆ. ಆಮೇಲೆ ಅದ್ರ ಜೊತೆಗೆ ಲಾಯರೇ ನಿನ್ಗೊಂದು ಗೋರಿನೂ ಬುಕ್ ಮಾಡ್ತಾರೆ. ಈಗ ಬುಕ್ ಮಾಡ್ತಿದ್ರೆ ಗೋರಿನೂ ಸಿಗಲ್ಲ. ಅದಕ್ಕೆ ಇಷ್ಟಕ್ಕೆ ಶಾಕು ರಿಯಾಕ್ಷನ್ ಎಲ್ಲ ಕೊಟ್ರೆ ಹೇಗೆ? ಇನ್ನೂ ಇದೆ. ಮತ್ತೆ ನಾಳೆನೆ ಒಂದು ಮದ್ವೆ ಮಂಟಪನೂ ರೆಡಿ ಆಗುತ್ತೆ. ಅಲ್ಲಿ ನನ್ನ ಮತ್ತೆ ಆದಿತ್ಯ ಮಾವನ್ ಮದ್ವೆ. ನಾಳೆ ಈ ಚೈಲ್ಡ್ಗೆ ಮದ್ವೆನೂ ಆಗುತ್ತೆ. 1 ವರ್ಷ ಬಿಟ್ರೆ ಈ ಚೈಲ್ಡ್ಗೆ ಇನ್ನೊಂದು ಚೈಲ್ಡು ಹುಟ್ಟುತ್ತೆ. ಗ್ರೀನ್ ರೈಸ್ ಮಾಡುವ ವಿಧಾನ. ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನ್ ಸೋಲೋದ್ ಬೇಡ, ನಾನೇ ಸೋಲ್ತೀನಿ, ನೀನ್ ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದ್ಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೆ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ.
ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬರ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ನ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್